ಹಾಯ್ ಫ್ರೆಂಡ್ಸ್, ಇದು ಯುಗಾದಿ ಹಬ್ಬದ ದಿನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಪೂರ್ತಿ ದಿನದ ವಿಡಿಯೋ ಆಗಿದ್ದು. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಗ್ಯಾಸ್ ಕಟ್ಟೆ ಎಲ್ಲ ಪೂಜೆ ಮಾಡಿಕೊಂಡು ಹಬ್ಬಕ್ಕೆಲ್ಲ ಅಡುಗೆನ ತಯಾರಿ ಮಾಡ್ಕೊಳ್ತಿದ್ದೆ. ಇವಾಗ ಬದನೆಕಾಯಿ ಪಲ್ಯವನ್ನು ಮಾಡ್ಕೊಳ್ತಿದ್ದೀನಿ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಯಾವ ಹಬ್ಬ ಬಂದು ಸಹ ಮೊದಲು ಬದನೆಕಾಯಿ ಪಲ್ಯನ ಮಾಡಲೇಬೇಕು, ದೇವ್ರಿಗೆ ನೈವೇದ್ಯಕ್ಕೋಸ್ಕರ. ಮತ್ತು ಈ ಕಡೆ ಹೋಳಿಗೆ ಮಾಡಬೇಕು ಅಂತ ಕಡಲೆಬೇಳೆ ಎಲ್ಲ ನೆನೆದು ಕುದಿಸಿಟ್ಟಿದ್ದೆ. ಬಟ್ ನನ್ನ ಮಗಳು ಹೋಳಿಗೆ ಬೇಡ, ಕಡುಬು ಮಾಡು ಅಂತಂದು, ಹಾಗಾಗಿ ಅವಳಿಗೋಸ್ಕರನೇ ಹೋಳಿಗೆ ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ಕಡುಬನ್ನ ತಯಾರಿ ಮಾಡ್ಕೊತಿದ್ದೀನಿ. ಇವಾಗ ಕಡುಬೆಲ್ಲ ರೆಡಿಯಾಗಿದೆ. ಇವಾಗ ಒಂದು ಕಡೆ ವಡೆನ ಮಾಡ್ಕೊಳ್ಬೇಕು. ನನ್ನ ಮಗಳು ಮಲಗಿದಾಗಲೇ ನಾನು ಎಲ್ಲ ಕೆಲಸ ಮುಗಿಸ್ಕೋಬೇಕು, ಇಲ್ಲ ಅಂದರೆ ಅವಳು ಯಾವ ಕೆಲಸ ಮಾಡೋಕ್ಕೂ ನಾನು ಬಿಡಲ್ಲ. ಹಾಗಾಗಿ ಇವತ್ತು ಬೇಗ ಇದ್ದ ತಕ್ಷಣ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬಕ್ಕೆಲ್ಲ ಈ ಥರ ಎಲ್ಲ ಒಂದಷ್ಟು ಐಟಮ್ಸ್ನ ಮಾಡಿಟ್ಟಿದ್ದೀನಿ. ಮತ್ತು ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಅದು ಬೇರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಏನು ಸ್ಪೆಷಲ್ ಮಾಡ್ತೀವಿ ಅಂತ ಇಲ್ಲಿ ನೋಡೋಣ ಬನ್ನಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು. ಇವಾಗ ಮಕ್ಕಳಿಗೆಲ್ಲ ಸ್ನಾನ ಮುಗಿಸ್ಕೊಂಡು ತಲೆ ಸ್ನಾನ ಎಲ್ಲ ಮಾಡಿಸ್ದೆ. ಇವಾಗ ಅವ್ರಿಗೆ ಎಳ್ಳು ಬೆಲ್ಲ ಕೊಟ್ಟು ಸ್ವಲ್ಪ ಆರತಿನ ಮಾಡಬೇಕು. ನಮ್ಮ ಮನೇಲಿ ಯುಗಾದಿ ಹಬ್ಬದ ದಿನ ಬೇವಿನ ಎಲೆಗಳನ್ನು ನೀರಿನಲ್ಲಿ ಹಾಕ್ಕೊಂಡು ಮತ್ತು ಅದನ್ನು ಬೇವಿನ ಎಲೆಗಳನ್ನ ಮೈಗಳಿಗೆ ಮತ್ತು ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು. ನಂತರ ಅವ್ರನ್ನ ಕೂರಿಸಿ ಆಮೇಲೆ ಆರತಿ, ಆಮೇಲೆ ಬೇವು ಬೆಲ್ಲವನ್ನು ನೀಡಬೇಕು ಅನ್ನುವಂಥ ಒಂದು ಯುಗಾದಿ ಪದ್ಧತಿ. ನೀವು ಯಾವ ರೀತಿ ಯುಗಾದಿಯಲ್ಲಿ ಯಾವ ರೀತಿ ಹಬ್ಬನ ಮಾಡ್ತೀವಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಮ್ಮ ಆರಾಧ್ಯನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಯಾವ ರೀತಿ ಕಾಣ್ತಿದ್ದಾಳೆ ಅಂತ ಹೇಳಿ. ನೋಡಿ ಯಾವ ರೀತಿಯಾಗಿ ಇವಾಗ ಸಂಜೆ ಆಗಿದೆ. ಇವತ್ತು ಗುರುವಾರ ಇರೋದ್ರಿಂದ ನಾವು ಗುರುವಾರ ರಾಘವೇಂದ್ರ ಮಠಕ್ಕೆ ಹೋಗ್ತೀವಿ. ಹಾಗೆ ಇವತ್ತು ಮಕ್ಕಳು ಆಮೇಲೆ ನಮ್ಮ ಮನೆಯವರು ಮನೇಲಿರೋದ್ರಿಂದ ಅತ್ತೆ ಪಾರ್ಕಿಗೆ ಹೋಗಿ ಅಲ್ಲಿಂದನೇ ಮಠಕ್ಕೆ ಹೋಗೋಣ ಅಂಥೇಳಿ ಇವಾಗ ಬಂದಿರೋದು. ಜಂಪ್ ಮಾಡ ನಿಲ್ಕಲ್ಲ. ಬಸ್ ಪಾಪ ನೀನು ಕುತ್ಕೋಬಾರ್ದು, ತಿರ್ಗಲ್ಲ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೇವೆ. ಆದರೆ ಸಿಕ್ಕಾಪಟ್ಟೆ ರಶ್ಶು, ಒಳಗಡೆ ಹೋಗೋಕ್ಕೂ ಸಹ ಅಷ್ಟು ಲೈನ್ ಇತ್ತು. ಹಾಗಾಗಿ ಹೊರಗಡೆನೇ ನಮಸ್ತೆ ಮಾಡಿಕೊಂಡು
ಇವಾಗ ಅಲ್ಲಿ ಬಳೆಗಳನ್ನ ಕೊಡ್ತಿದ್ರು, ಅದನ್ನು ನಿಕ್ಕೊಂಡು ಬಂದೆ. ನೋಡಿ ನಮ್ಮ ಆರಾಧ್ಯ ಮನೆಗೆ ಬಂದ ತಕ್ಷಣ ಊಟ ಮಾಡಿ ಸ್ವಲ್ಪ ಅವಳು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಬೇಡ ಅಂದರೂ ಸಹ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ತೊಳಿತಿದ್ದಾಳೆ. ನೋಡಿ ಏನು ಹೇಳ್ತಾಳೆ, ನೀವು ಒಂದ್ಸರಿ ಕೇಳಿಸ್ಕೊಳ್ಳಿ. ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.